ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಕೆಸೆಟ್ 2024 ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಏನಿದೆ ಅಂತೇಳಿ ನೋಡೋಣ. ಪೇಪರ್ 1 ಜನರಲ್ ಪೇಪರ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ಫಸ್ಟ್ ಕ್ವೆಶನ್ ನೋಡ್ತಿದ್ರೆ, ದ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, NIRF, assesses the higher education institution based on various parameters including their teaching, research and outreach performance. Second one match the following. Knowledge Commission ಬಂದ್ಬಿಟ್ಟು one apex body to cover functions of all the professional bodies ಆಗಿರುತ್ತೆ. NIRF 2015 ಬಂದ್ಬಿಟ್ಟು emphasizes the vocational education and skill development ಆಗಿರುತ್ತೆ. Option 4 is right answer. ಮೂರನೇ ಕ್ವೆಶನ್ ಬಂದ್ಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಟೆಕ್ನಾಲಜಿಕಲ್ ಸಸ್ಟೈನಬಿಲಿಟಿ ಏನಾಗಿರುತ್ತೆ, ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಕನ್ನಡದಲ್ಲಿ ಹೇಳಬೇಕಂದ್ರೆ ನಿಮಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ತಂತ್ರಜ್ಞಾನ ಸುಸ್ಥಿರತೆಯನ್ನು ನಾವು ಸೇರಿಸೋದಿಲ್ಲ. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ನೋಡೋದಾದರೆ, ಫಸ್ಟ್ ಓಪನ್ ಯೂನಿವರ್ಸಿಟಿ Dr. B.R. Ambedkar Open University. Next, NBA is connected with the accreditation of technical program offered by an institution. Next, learning objectives in the context of classroom means activities to be performed by the learner. The right sequence of cognitive development according to Piaget is option 3, 3, 4, 2, 1, 3, 4, 2, 1. ಬೇಕಾದರೆ ನೀವು ಪಾಸ್ ಮಾಡಿ ಕೂಡ ಆನ್ಸರ್ಗಳನ್ನ ನೋಡ್ಕೋಬೋದು. ಏಯ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ವಯಂ ಪೋರ್ಟಲ್. ಸ್ವಯಂ ಪೋರ್ಟಲ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದಂತ ಹೇಳಿ ಇಲ್ಲ ಕೇಳ್ತಿದ್ದಾರೆ. ಇದರಲ್ಲಿ ಇಂಪ್ರೂವಿಂಗ್ ಆ್ಯಕ್ಸೆಸ್ ಟು ಹೈ ಕ್ವಾಲಿಟಿ ಎಜುಕೇಷನ್ ಒಂದಾಗಿರುತ್ತೆ, ಯಾಕಂದರೆ ಅದಕ್ಕೋಸ್ಕರ ಸ್ವಯಂ ಮಾಡ್ತಿರೋದು. ಆ್ಯಂಡ್ ಇದು DTHL ಪ್ಲೇ ಆಗೋದ್ರಿಂದ ಆಪ್ಷನ್ 2 and 3. ಬೇಸಿಕಲಿ ಇವೆರಡು ಕರೆಕ್ಟು. ಆಪ್ಷನ್ B 2 and 3 ಆಪ್ಷನ್ ಇದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಮ್ಯಾಚ್ ದ ಫಾಲೋವಿಂಗ್ ಇದೆ. ಟ್ರಯಲ್ ಎರರ್, ಕ್ಲಾಸಿಕಲ್ ಕಂಡೀಷನಿಂಗ್, operant conditioning, learnt by insights. Option 4 is the right answer here. And fifth one, the provision of earning credits from optional and elective courses was introduced in higher education recently installed ಆಗುತ್ತೆ. ಅದೇನಿಂತಂದರೆ CBCS. CBSES ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇವಾಗೆಲ್ಲ ಅದ್ರ ಮೇಲೆ ನಡೀತಿದೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 11ನೇ ಕ್ವೆಶನ್ ನೋಡೋದಾದರೆ, ಹಿಸ್ಟಾರಿಕಲ್ ರಿಸರ್ಚ್ ಏನಾಗಿರುತ್ತೆ, ಸ್ಟಡಿ ಆಫ್ ಪಾಸ್ಟ್ ಇವೆಂಟ್ ಆಗಿರುತ್ತೆ. ಎಕ್ಸ್ಪೆರಿಮೆಂಟಲ್ ಏನಾಗಿರುತ್ತೆ, ನಿಮಗೆ ವೇರಿಯೇಬಲ್ ಆರ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನಿಪುಲೇಟೆಡ್. ಆ್ಯಂಡ್ ಥರ್ಡ್ ಒನ್, ಸರ್ವೆ ಮೆಥಡ್ ಏನಾಗಿರುತ್ತೆ. ಸರ್ವೆ ಅಂದರೆ ಏನು, ಗ್ಯಾದರ್ಸ್ ಡಾಟಾ ಫ್ರಮ್ ಲಾರ್ಜ್ ನಂಬರ್ ಆಫ್ ಕೇಸಸ್ ಎಟ್ ಅ ಪರ್ಟಿಕ್ಯುಲರ್ ಟೈಮ್. ಆ್ಯಕ್ಷನ್ ರಿಸರ್ಚ್ ಏನಾಗಿರುತ್ತೆ, ದ ರಿಸರ್ಚರ್ಸ್ ಫೈಂಡ್ ದ ಸೊಲ್ಯೂಷನ್ ಬೈ ಕನ್ಸಿಡರಿಂಗ್ ಹಿಸ್ ಆರ್ ಹರ್ ಗ್ರೂಪ್ ಆ್ಯಸ್ ಸ್ಯಾಂಪಲ್ ಆಗಿರುತ್ತೆ. ಆಪ್ಷನ್ 3 ಇಲ್ಲಿ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ 12ನೇ ಕ್ವೆಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಕಂಡಕ್ಟಿಂಗ್ ಅ ರಿಸರ್ಚ್. ಫಸ್ಟ್ ನೀವೇನು ಮಾಡಬೇಕಾಗಿರುತ್ತೆ, ರಿಸರ್ಚ್ ಕ್ವೆಶನ್ ಯಾಕೆ ಮಾಡಬೇಕು, ಆನಂತರ ಅದ್ರ ಮೇಲೆ ಹಳೆ ಲಿಟ್ರೇಚರ್ಸ್ ಏನಿದೆ ಅದ್ರ ಮೇಲೆ ಒಂದು ರಿವ್ಯೂ, ಆನಂತರ ನೀವೇನು ಮಾಡಬೇಕಾಗಿರುತ್ತೆ, ಡಾಟಾ ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಆನಂತರ ಡಾಟಾ ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡಬೇಕಾಗಿರುತ್ತೆ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಹಿಯರ್. ಇಲ್ಲಿ ಲಾಂಗಿಟ್ಯೂಡ್ನಲ್ ಸ್ಟಡೀಸ್ ಅಂದೇನಪ್ಪ ಅಂದರೆ ಸ್ಟಡಿಂಗ್ ದ ಸೇಮ್ ಸಬ್ಜೆಕ್ಟ್ ಓವರ್ ಟೈಮ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪ್ಲಾಗರಿಸಮ್ ಅಂದರೆ ಯೂಸಿಂಗ್ ಅದರ್ ಐಡಿಯಾಸ್ ಆ್ಯಂಡ್ ವರ್ಕ್ಸ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್. ಇನ್ನೊಬ್ಬರಿಗೆ ಲೈಕ್ ನಾವು ರೆಫರೆನ್ಸಲ್ಲಿ ಹಾಕದೆ ಅಕಸ್ಮಾತ್ ಏನಾದರೂ ಅವ್ರದ್ದು ಕಾಪಿ ಮಾಡಿ ಸೇಮ್ ಪೇಸ್ಟ್ ಮಾಡಿ ವಿತೌಟ್ ಅವ್ರ ಇನ್ಫಾರ್ಮೇಷನ್ ನಾವು ತೊಗೊಂಡಿದ್ರೆ ಅದು ಪ್ಲಾಗರಿಸಮಲ್ಲಿ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಪ್ರೊಬಬಿಲಿಟಿ ಸ್ಯಾಂಪಲಿಂಗ್. Here the answer is snowball sampling. Snowball sampling. Next ನಾವು ನೋಡ್ತಾ ಬರೋದಾದರೆ ಒಂದು ಪ್ಯಾಸೇಜ್ ಇದೆ. ಪ್ಯಾಸೇಜಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ. 16th ಒಂದು 4 ಬರುತ್ತೆ, 17th ಒನ್ ಆಪ್ಷನ್ B ಯುರೋಪ್ ಬರುತ್ತೆ, 18th ಒನ್ 3 ಮಷೀನ್ ಪ್ರೊಡಕ್ಷನ್ ಬರುತ್ತೆ, 14th ಫ್ರೆಂಚ್ ಫಿಲಾಸಫರ್ ಬರುತ್ತೆ, 20th ಲಾಸ್ಟ್ ಇಟ್ ಹ್ಯಾಡ್ ಬೀನ್ ದ ಚೀಫ್ ಸೋರ್ಸ್ ಆಫ್ ನೊವೆಲಿಟಿ ಬರುತ್ತೆ. ನಂತರ 21, ವಾಟ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಅರಿಸ್ಟೋಟಲ್ ಮಾಡೆಲ್ ಆಫ್ ಕಮ್ಯುನಿಕೇಷನ್ ಅಲ್ಲಿ ಬರೋದಾದರೆ ಸ್ಪೀಕರ್, ಸಬ್ಜೆಕ್ಟ್ ಆ್ಯಂಡ್ ಆಡಿಯನ್ಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಹಿಯರ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ, ಅಕಾರ್ಡಿಂಗ್ ಟು Meherabin, the respective contributors of word, tone of voice and body language is. So body language ತುಂಬ ಕಮ್ಮಿ ಇರುತ್ತೆ, ಸೊ ಹಾಗಾಗಿ
55, 38 and 7%. Option C is the right answer. Next 23rd question ನೋಡೋದಾದರೆ the communicative act of raising a hand in the classroom is of the following types. ಸೊ ಇಲ್ಲಿ ರೆಗ್ಯುಲೇಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹೋಗೋದಾದರೆ the information function of mass communication is described as surveillance. So match the following ಅಲ್ಲಿ ನೀವು so first A is the right answer. You can pause and watch the video. So next 26th ಏನಾಗಿರುತ್ತೆ, ಅವರು ಸಿಂಪಲ್ ಫಿಗರ್ ಇಂದ ಕಾಂಪ್ಲೆಕ್ಸ್ ಆಗೋದು ನೋಡಿದ್ದಾರೆ. ಸೊ ಆಪ್ಷನ್ 3 ಮತ್ತು 4 ತುಂಬ ಜನ ಕನ್ಫ್ಯೂಷನ್ ಇದೆ. ಸೊ ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಆಗ್ತಾ ಹೋಗಬೇಕು. ಸೊ ಅಂದರೆ ಇಲ್ಲಿ ನೋಡಿ, ಇಲ್ಲಿ 4th ಇಸ್ ಸಿಂಪಲ್, 5th ಇಸ್ ಕಾಂಪ್ಲಿಕೇಟೆಡ್. ಸೊ ಬಟ್ ಇನ್ 4th ಕೇಸ್ 3rd ಇಸ್ ಸಿಂಪಲ್ ಆ್ಯಂಡ್ 4th ಇಸ್ ಕಾಂಪ್ಲಿಕೇಟೆಡ್. ಸೊ ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ, ಹಾಗಾಗಿ 4th ಇಸ್ ದ ರೈಟ್ ಆಪ್ಷನ್ ಹಿಯರ್. ಸೊ ನಂತರ 27th ಕ್ವೆಶನ್ ನೋಡೋದಾದರೆ ಇಲ್ಲಿ if a number 1, 2, 3, A, 4, B is divisible by both 5 and 12 ಅಂತಂದರೆ 5 ಇಂದ ಡಿವೈಡ್ ಆಗಬೇಕಂದ್ರೆ ಆ ಸಂಖ್ಯೆ ಕೊನೆಯಲ್ಲಿ 0 ಅಥವಾ 5 ಹೊಂದಿರಬೇಕಾಗುತ್ತೆ. ಸೊ ಕೊನೆಯಲ್ಲಿ 5 ಹೊಂದಿದ್ರೆ ಅದು 12ರಿಂದ ಭಾಗ ಹೋಗಲ್ಲ. 12ರಿಂದ ಹೋಗಬೇಕಂದ್ರೆ ಅಥವಾ 3 ಅಥವಾ 4, ಅಂದರೆ 3, 4 2ರಿಂದ ಹೋದರೆ 12ರಿಂದ ಹೋಗುತ್ತೆ ಅಂತೇಳಿ ಅರ್ಥ. ಸೊ ಕೊನೆಯಲ್ಲಿ 5 ಬಂದರೆ ಆಗಲ್ಲ. ಸೊ A should be 5 here. ಸೊ A should be 5 or 0. ಸೊ ನೀವು ಸಾಲ್ವ್ ಮಾಡಿ ನೋಡ್ಬೋದು. ಸೊ ಆಪ್ಷನ್ A is the right answer here. A will be 5 and B will be 0. In 28th ಕ್ವೆಶನಲ್ಲಿ thief is spotted by a policeman at the distance of 100 meters. ಸೊ 100 ಮೀಟರ್ ಅಂದರೆ ನಿಮ್ಗೆ ಏನಾಗುತ್ತೆ, 0.1 ಕಿಲೋಮೀಟರ್ ಆಗುತ್ತೆ. ಸೊ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ನಿಮಗೆ, ಸೊ 8 ಕಿಲೋಮೀಟರ್ ಥೀಫಿಂದ ಕೊಟ್ಟಿದ್ದಾರೆ, 10 ಕಿಲೋಮೀಟರ್ ಪೊಲೀಸ್ ಮ್ಯಾನ್ ಇರುತ್ತೆ. ಸೊ ರಿಲೇಟಿವ್ ಡಿಸ್ಟೆನ್ಸ್ ಎಷ್ಟಾಗಿರುತ್ತೆ, ರಿಲೇಟಿವ್ ಡಿಸ್ಟೆನ್ಸು 2 ಕಿಲೋಮೀಟರ್ ಇರುತ್ತೆ. ಸೊ 2 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ಸೊ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ 2/5 ಕಿಲೋಮೀಟರ್, ಸೊ 0.4 ಕಿಲೋಮೀಟರ್ ಅಂತೇಳಿ ಬರುತ್ತೆ. ದ್ಯಾಟ್ ಮೀನ್ಸ್ 2/5 ಕಿಲೋಮೀಟರ್ ಆನ್ಸರ್. ಸೊ 29th ಕ್ವೆಶನು ABC ಟೋಟಲ್ ವರ್ಕ್ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಈ ಮೂರೂರ್ದು ನೀವು LCM ತೊಗೋಬೇಕಾಗಿರುತ್ತೆ. 1/24 + 1/6 + 1/12 ಎಲ್ಲ ನೀವು ಟೋಟಲ್ ಸಾಲ್ವ್ ಮಾಡ್ತಾ ಹೋದರೆ ನಿಮಗೆ ಲಾಸ್ಟಲ್ಲಿ ಆನ್ಸರು 7/24 ಬರುತ್ತೆ. ಸೊ ಟೈಮ್ ನಾವು ಟು ಫೈಂಡ್ ದ ಟೈಮ್ ಇಸ್ ಈಕ್ವಲ್ಸ್ ಟು 1 ಟೈಮ್ ರೇಟ್ ನಾವು ಮಾಡಿದರೆ 24/7 ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅದು 4th ಆಪ್ಷನ್. ಸೊ 30. ಸೊ ಇಲ್ಲಿ ನೀವು ಲಾಸ್ಟ್ ನೋಡೋದಾದರೆ W and Q are in group 1. ಸೊ WQ group 1ಗೆ ಹಾಕಿ. ಆನಂತರ ನಿಮ್ಮದು ನೆಕ್ಸ್ಟ್ ಉಲ್ಟಾ ನೋಡ್ತಾ ಹೋದರೆ W and U cannot be in the same group. ಸೊ U group 2 ಹಾಕಿ. ಆನಂತರ neither Q or nor can be in the group in which V is. ಸೊ ಇವಾಗ ನೀವು V ಇದ್ದ ಜಾಗಕ್ಕೆ ನಿಮಗೆ Q ಮತ್ತು Rನ ಹಾಕೋಕ್ಕಾಗಲ್ಲ. ಸೊ Q ಎಲ್ಲಿದೆ ಅಲ್ಲೇ R ಇರುತ್ತೆ. ಸೊ QR ಒಂದು ಕಡೆ ಆದರೆ V ಅಫ್ಕೋರ್ಸ್ ಗ್ರೂಪ್ 2 ಆಗಿರುತ್ತೆ. ಆನಂತರ ಲಾಸ್ಟ್ ಏನಿದೆ, ಯು ಕ್ಯಾನ್ ನಾಟ್ ಬಿ ಇನ್ ಅ ಗ್ರೂಪ್ ವಿಚ್ ಬೋತ್ R and S are. ಸೊ R, S ಮತ್ತೆ ಒಂದು ಗ್ರೂಪ್ ಆಗಿರುತ್ತೆ. ಸೊ ಆಲ್ರೆಡಿ ಒಂದು ಗ್ರೂಪಲ್ಲಿ WQRS ಇದೆ. ಸೊ ಹಾಗಾಗಿ PT ಗ್ರೂಪ್ 2ಗೆ ಹೋಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಗ್ರೂಪ್ ಟಿಯಲ್ಲಿ UVPT ಇದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ 31ನೇ ಕ್ವೆಶನ್ ನಾವು ನೋಡ್ತಾ ಹೋದರೆ ಸಮ್ ಟೀಮ್ಸ್ ಆರ್ ರೌಂಡ್ ಆ್ಯಂಡ್ ಸಮ್ ಕಪ್ಸ್ ಆರ್ ರೌಂಡ್ ಅಂತ ಇದೆ. ಸೊ ಅದು ಕನ್ಕ್ಲೂಷನ್ ನೋಡ್ತಾ ಹೋದರೆ ಫಸ್ಟಲ್ಲಿದೆ ಸಮ್ ಟೀನ್ಸ್ ಆರ್ ಕಪ್ಸ್. ಸೊ ಟೀನ್ಸು ಮತ್ತು ಕಪ್ಸ್ ನಡುವೆ ಯಾವುದೇ ರಿಲೇಷನ್ಶಿಪ್ಪನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಸೊ ಫಸ್ಟ್ ಒಂದು ರಾಂಗ್ ಆಗಿರುತ್ತೆ. ಸೊ ಸೆಕೆಂಡ್ ಒಂದು ಆಲ್ ರೌಂಡ್ ಥಿಂಗ್ಸ್ ಆರ್ ಆಯಿತು ಟೀನ್ಸ್ ಆರ್ ಟಿಪ್ಸ್. ಇಲ್ಲಿ ಸಮ್ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ಆಗಂಗಿಲ್ಲ. ಸೊ ಇದು ಕೂಡ ತಪ್ಪು. ಸಮ್ ಟೀನ್ಸ್ ಆರ್ ರೆಕ್ಟ್ಯಾಂಗುಲರ್, ಇಲ್ಲಿ ರೆಕ್ಟ್ಯಾಂಗುಲರ್ ಯೂಸೇ ಮಾಡಿಲ್ಲ. ಸೊ ಹಾಗಾಗಿ ಇದು ತಪ್ಪು. ಸಮ್ ಕಪ್ಸ್ ಆರ್ ಫ್ಲಾಟ್. ಸೊ ಫ್ಲಾಟ್ ಅಂತ ಕೂಡ ಮೆನ್ಷನ್ ಮಾಡಿಲ್ಲ, ಇದೂ ತಪ್ಪು. ಸೊ ನನ್ ಆಫ್ ದ ಕನ್ಕ್ಲೂಷನ್ ಫಾಲೋಸ್. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಹಿಯರ್. ಆ್ಯಂಡ್ 32 ಕ್ವೆಶನ್ ನೋಡೋದಾದರೆ ಎಸ್ ಇಂದ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿದರೆ ರೋಹನ್ ನಾರ್ತ್ ಕಡೆ 30 ಮೀಟರ್ ಹೋಗಿ ಆನಂತರ ಮತ್ತೆ ರೈಟಿಗೆ 30, ಮತ್ತೆ ರೈಟ್ಗೆ 50 ನಡೆದಾಗ ಮತ್ತೆ ಅವನು ರೈಟಲ್ಲಿ 30 ನಡೆದಾಗ ಸೊ ಸೌತ್ ಕಡೆ 20 ಮೀಟರ್ ದೂರ ಇರ್ತಾನೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 33rd ಕ್ವೆಶನ್ ಬ್ಲಡ್ ಡೊನೇಷನ್ ಬಗ್ಗೆ ಇದೆ. ಸೊ ಇದರಲ್ಲಿ ಆಲ್ ದ 3 ಫಾಲೋ ಆಗಿರುತ್ತೆ. ಸೊ 34th ಕ್ವೆಶನ್ ನೋಡೋದಾದರೆ ಇಲ್ಲಿ ಏಜು. ಸೊ ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಸೊ 17x ಫಾದರ್ದಾಗಿರುತ್ತೆ, 5x ಸನ್ದಾಗಿರುತ್ತೆ. ಸೊ ಇಲ್ಲಿ 19x. ಸೊ 19x + 4
divided by 5x plus 4 is equals to ratio 3/1. ಸೊ ಅದಿಟ್ಟು ಫಾಲೋ ಮಾಡಿದ್ರೆ ನಿಮಗೆ ಎಕ್ಸ್ ಈಸ್ ಈಕ್ವಲ್ಸ್ ಟು 2 ಆಗಿರುತ್ತೆ ಸರ್. 2 ಇಂಟು 19 ಅಂದರೆ ಫಾದರ್ 38 ಪ್ಲಸ್ ಸನ್ 10 ಇಯರ್ಸ್ ಆಗಿರುತ್ತೆ. ಸೊ ಅವೆರಡು ಆ್ಯಡ್ ಮಾಡಿದಾಗ 48 ಆಪ್ಷನ್ ಆನ್ಸರ್ ಬರುತ್ತೆ. 48 ಆನ್ಸರ್ ಆಪ್ಷನ್ ನಂಬರ್ 2. ಸೊ 35th ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಇಲ್ಲಿ ನೋಡ್ಬೋದು ನೀವು. ಸೊ 36th QR ಕೋಡ್ ಅಂದರೆ ಏನಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಸೊ 37th ರೇಷಿಯೋ ಕೇಳಿದ್ದಾರೆ. ಸೊ ಫಸ್ಟು ನೀವು ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ಡಿಫ್ರೆಂಟ್ ಬಾಡೀಸ್ ಸರ್ವಿಸ್ ಕ್ಲಾಸಸ್ ಸ್ಕೂಲ್ ಆಸ್ ಫಾಲೋಸ್. ಸೊ ಈ ಥರ ಕೇಳಿದರೆ ಇಲ್ಲಿ ಎನ್ರೋಲ್ಡ್ ಇನ್ ಸ್ಟಿಚಿಂಗ್ ಆ್ಯಂಡ್ ಡ್ರಾಮಾ. ಸೊ ಸ್ಟಿಚಿಂಗ್ ಎಷ್ಟಿದೆ 11%. ಸೊ 11% ಇಲ್ಲಿ ಕಂಡಿಡ್ದೀನಿ. ಆ್ಯಂಡ್ ಡ್ರಾಮಾ 13 ಇಲ್ಲಿ ಕಂಡಿಡ್ದೀನಿ. ಇವೆರಡು ಆ್ಯಡ್ ಮಾಡಿದರೆ 864. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಇನ್ ಟಾಸಿಂಗ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಕಾಯಿನ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಈಸ್ 2 times ಆಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್. ಸೊ ಟೇಲ್ಗಿನ್ನ 2 ಪಟ್ಟು ಜಾಸ್ತಿ ಅಂದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಮೇಲೆ 1 into 2. ಸೊ 2/3 ಪ್ಲಸ್ 1/3 is equals to 1. ಸೊ ಈ ರೇಷಿಯೋಲಿರುತ್ತೆ. ಸೊ ಹಾಗಾಗಿ 4 is the right answer. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಎ ಇಸ್ ಕ್ಲರ್ಕ್ಸ್, ಬಿ ಇಸ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಸಿ ಇಸ್ ಗೌರ್ಮೆಂಟ್ ಎಂಪ್ಲಾಯ್ ಇದೆ. ಸೊ ಇಲ್ಲಿ ಸಮ್ ಗ್ರ್ಯಾಜುಯೇಟ್ಸ್ ಆರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬಟ್ ನಾಟ್ ಕ್ಲರ್ಕ್ಸ್. ಸೊ ಸಿ ಏನಾಗಿರುತ್ತೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರುತ್ತೆ. ಬಿ ಏನಾಗುತ್ತೆ, ಗ್ರ್ಯಾಜುಯೇಟ್ ಆಗಿರುತ್ತೆ. ಸೊ ಎಫ್ ಅನ್ನೋದು ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ವಿತ್ ಗ್ರ್ಯಾಜುಯೇಟ್ಸ್. ಸೊ ಹೆಚ್ ತೊಗೊಂಡ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್, ಗ್ರ್ಯಾಜುಯೇಟ್ಸ್ ಹೂ ಆರ್ ಕ್ಲರ್ಕ್ ಆಗುತ್ತೆ. ಸೊ ಎಫ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ 40ನೇ ಕ್ವೆಶನ್ ನೋಡೋದಾದರೆ, ಇಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಸೈಡಲ್ಲಿ ರಿಲೇಷನ್ನು. ಸೊ ಎ ವಿಲ್ ಬಿ ದ ಅಂಕಲ್ ಆಫ್ ಡಿ. ಸೊ ನೆಕ್ಸ್ಟ್ ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಇಮೇಲ್. ಸೊ ಆಪ್ಷನ್ ಎ ಇಸ್ ರಾಂಗ್. ಅಲ್ಲಿ ಓನ್ಲಿ ಟೆಕ್ಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಸೆಂಡ್ ಇಮೇಜ್ ಆಲ್ಸೋ ಥ್ರೂ ಇಮೇಲ್. ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನೋಡೋದಾದರೆ, ವೆಬ್ ಪೇಜಸ್ HTTP ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ನಿಮ್ಮದು 1 and 3 ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ ವಾಯ್ಸ್ ಕಾಲ್ VoIP ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ 2 ತಪ್ಪು. ಸೊ ಆನ್ಸರ್ ವಿಲ್ ಬಿ 4th ಆಪ್ಷನ್. ಸೊ ಗೌರ್ಮೆಂಟ್ ಇಂಡಿಯಾ 24/7 DTH ಸ್ಯಾಟಲೈಟ್ TV ಚಾನಲ್ ಏನಿದೆ, ಸ್ವಯಂ ಪ್ರಭಾ ಇದೆ. ಸೊ ವಿಚ್ ಟೈಪ್ ಆಫ್ ಸರ್ವರ್ಸ್ ರಿಡೈರೆಕ್ಟ್ ಟು ದ ವೆಬ್ಸೈಟ್, ಪ್ರಾಕ್ಸಿ ಸರ್ವರ್ಸ್ ಇಸ್ ರೈಟ್ ಆನ್ಸರ್. 45ನೇ ಕ್ವೆಶನ್ ನೋಡೋದಾದರೆ ನೀವು, ವಿಚ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ಸ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಟು ಸ್ಟೋರ್ ಆ್ಯಂಡ್ ಪಬ್ಲಿಷ್ ದೇರ್ ಅವಾರ್ಡ್ಸ್, ಸರ್ಟಿಫಿಕೇಟ್ಸ್ ಆರ್ ಡಿಗ್ರಿ. ಇದು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ NAD ಒಂದು ಇದೆ. ಸೊ ನೆಕ್ಸ್ಟ್ BOD ಟೆಸ್ಟ್ ಇಸ್ ಮೇಡ್ ಫಾರ್ ದ ಮೆಜರಿಂಗ್ ಯಾವುದಂತೇಳಿ. ಸೊ BOD ಅಂದರೆ ಬಯೋ ಆಕ್ಸಿ ಡಿಮಾಂಡ್ ಅಂತೇಳಿ. ಸೊ ಬಯೋಲಾಜಿಕಲ್ ಆರ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತೇಳಿ. ಇದು ವಾಟರ್ ಪೊಲ್ಯೂಷನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ 47th ಕ್ವೆಶನ್. ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 2, ವಿಚ್ ಈಸ್ ಕರೆಕ್ಟ್ ಅಂತೇಳಿ. ಸೊ ಇನ್ ಮೆನಿ ಆಕ್ವಾಟಿಕ್ ಸಿಸ್ಟಮ್ಸ್ ಪಿರಾಮಿಡ್ ಆಫ್ ಬಯೋಮ್ಯಾಸಸ್ ಮೇ ಅಸ್ಯೂಮ್. ಸೊ ಕೆಲವೊಂದು ಕಡೆ ರ್ಯಾಪಿಡ್ ಪ್ರೊಡಕ್ಷನ್ಸ್ ಅಲ್ಲಿ ಸೊ ಇದು ಕರೆಕ್ಟ್ ಆಗಿರುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ಸ್ A and B ಆರ್ ಕರೆಕ್ಟ್ ಹಿಯರ್. ಸೊ 48th ಕ್ವೆಶನ್ ನೋಡೋದಾದರೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ರೀಸನ್ ಆರ್ ಫ್ಯಾಕ್ಟರ್ಸ್ ಫಾರ್ ಎಕ್ಸ್ಪೋಜರ್ಸ್ ಟು ಬೆನ್ಸಿನ್ ಪೊಲ್ಯೂಷನ್. ಸೊ ಮೇಲ್ಕೊಟ್ಟಿರೋ ಎಲ್ಲ ಕೂಡ ಆಗಿರುತ್ತೆ ರೀಸನ್ಸು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ 49th ಕ್ವೆಶನ್ ನಾವು ನೋಡ್ತಾ ಹೋದರೆ, ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಹಿಯರ್. ಆ್ಯಂಡ್ 50 ಫೈನಲ್ ಆಗಿ 50. ಸೊ ಸೀವೇಜ್ ಅಂದರೆ ಆಕ್ಸಿಜನ್ ಡಿಮಾಂಡಿಂಗ್ ವೇಸ್ಟ್ ಆಗಿರುತ್ತೆ. ಅಗ್ರಿಕಲ್ಚರ್ ಫರ್ಟಿಲೈಸರ್ಸ್ ಅಂದರೆ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ. ಪವರ್ ಪ್ಲಾಂಟ್ಸ್ ಅಂದರೆ ಥರ್ಮಲ್ ಪೊಸಿಷನ್ ಆಗಿರುತ್ತೆ. ಸೊ ಇವು 3 ಪೇರ್ ಕರೆಕ್ಟ್ ಇರುತ್ತೆ. ಸೊ ಲ್ಯಾಂಡ್ ಎರೋಷನ್ ಅಂದರೆ ರೇಡಿಯೋ ಆಕ್ಟಿವಿಟಿ ಮೆಟೀರಿಯಲ್ ಡಿಕೆ ಆಗಿರಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ಇದಿಷ್ಟು ಬಂದುಬಿಟ್ಟು ಪೇಪರ್ 1 ಸೊಲ್ಯೂಷನ್ಸ್ ಆನ್ಸರ್ ಆಗಿತ್ತು. ಸೊ ಇದರಲ್ಲೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಅಥವಾ ನಿಮ್ದೇನಾದರೂ ಸಜೆಷನ್ ಅಥವಾ ಬೇರೆ ಆನ್ಸರ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ.